ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನಸಿನ ನಂಟು ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಇವತ್ತಿನ ಕರಿಮಣಿ ಸೀರಿಯಲ್ನಲ್ಲಿ ಸಾಹಿತ್ಯಳಿಗೆ ತುಂಬಾನೇ ತಂದೆಯ ನೆನಪಾಗ್ತಿರತ್ತೆ. ಅವ್ರ ರೂಮಲ್ಲಿ ಇದ್ದಂತಹ ಪ್ರತಿಯೊಂದು ವಸ್ತುಗಳು ಕೂಡ ಅವ್ರ ನೆನಪನ್ನೇ ತಂದು ಕೊಡ್ತಾ ಇದ್ವು. ಅವಳಿಗೆ ಅವ್ರು ಉಪಯೋಗಿಸ್ತಿದ್ದಂತಹ ಪ್ರತಿಯೊಂದು ವಸ್ತುಗಳನ್ನು ನೋಡಿದವಾಗ್ಲೂ ಅವ್ರದೇ ನೆನಪಾಗ್ತಿತ್ತು. ಸಾಹಿತ್ಯ ತುಂಬಾನೇ ನೊಂದ್ಕೊಂಡು ಅವ್ರು ಉಪಯೋಗಿಸ್ತಿದ್ದಂತಹ ಪ್ರತಿಯೊಂದು ವಸ್ತುಗಳನ್ನು ನೋಡ್ತಿರ್ತಾಳೆ. ಅವ್ರು ಬರೀತಿದ್ದಂತಹ ಪೆನ್ನು, ಪೇಪರ್ ಅದೆಲ್ಲ ನೋಡಿ ತುಂಬಾನೇ ನೋವು ಪಡ್ತಿದ್ಲು. ಅಪ್ಪ, ನೀವಿರ್ಬೇಕಿತ್ತಪ್ಪ. ನಾನು ಹಿಂದೆ ಆಗಿರೋದನ್ನೆಲ್ಲ ಮರೆತು ತುಂಬಾನೇ ಖುಷಿಯಾಗಿರ್ತಿದ್ದೆ. ನೀವಿಲ್ದೆ ನನಗಿಲ್ಲೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ. ನೀವಿಲ್ದೆ ನನಗೆ ಜೀವನನೇ ಬೇಡ ಅನ್ನಿಸ್ತಿದ್ಯಪ್ಪ. ನೀವು ಬೇಗ ಹುಷಾರಾಗಿ ಬರಬೇಕು. ನೀವು ಬರೀತಿದ್ದಂತಹ ಪೆನ್ನು, ಪುಸ್ತಕಗಳು ಎಲ್ಲದೂ ನಿಮ್ಮನ್ನ ಕಾಯ್ತಿದಾವಪ್ಪ. ನಿಮ್ಮ ಮಗಳು ಕೂಡ ತುಂಬಾನೇ ಕಾಯ್ತಿದ್ದಾಳೆ. ನೀವು ಬರ್ಬೇಕಪ್ಪ ಅಂತ ಹೇಳಿ ಸಾಹಿತ್ಯ ತುಂಬಾನೇ ನೊಂದ್ಕೋತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಸಾಹಿತ್ಯಳ ಚಿಕ್ಕಮ್ಮ ಬರ್ತಾರೆ. ಬಂದವರೇ ಅವಳನ್ನ ನೋಡಿ, ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಸಾಹಿತ್ಯ ಹೇಳ್ತಾಳೆ, ಅಪ್ಪನ ವಸ್ತುಗಳನ್ನ ನೋಡಿ ನನಗೆ ತುಂಬಾನೇ ಬೇಜಾರಾಗ್ತಿದೆ ಚಿಕ್ಕಮ್ಮ. ಅಪ್ಪ ಇಲ್ಲಿ ಇರ್ಬೇಕಿತ್ತು ಇವಾಗ, ಆದ್ರೆ ಯಾವ ಪರಿಸ್ಥಿತಿಯಲ್ಲಿ ಮಲ್ಕೊಂಡಿದ್ದಾರೆ ಅಂತ ಹೇಳಿ ಬೇಜಾರ್ ಮಾಡ್ಕೋತಾಳೆ. ಆಗ ಅವಳು ಚಿಕ್ಕಮ್ಮ, ಹೌದು, ಇವತ್ತು ಅವ್ರ ಪರಿಸ್ಥಿತಿಗೆ ಯಾರ್ ಕಾರಣ ಅಂತ ಗೊತ್ತಾ ನಿನಗೆ? ಅದನ್ನೆಲ್ಲ ನೀನ್ ಅರ್ಥ ಮಾಡ್ಕೊಂಡಿದ್ರೆ ಎಲ್ಲಾದ್ರೂ ಸರಿ ಹೋಗ್ತಿತ್ತು. ಅದು ನಿನ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸಾಹಿತ್ಯಳ ಮನಸ್ಸಿಗೆ ಖುಷಿ ಅನ್ನೋದೇ ಇಲ್ಲ. ನೋವಿನ ಮೇಲೆ ನೋವು ಕೊಡೋರೇ ಇದ್ರು ಅಲ್ಲಿ. ಯಾರು ಕೂಡ ಅವಳ ಮನಸ್ಸಿಗೆ ಸಾಂತ್ವನ ಹೇಳೋರು ಇರ್ಲೇ ಇಲ್ಲ. ಹಾಗಾಗಿ ಅವಳು ತುಂಬಾನೇ ಅಪ್ಪನ ನೆನೆಸ್ಕೊತಿದ್ಲು. ಸಾಹಿತ್ಯಳ ಈ ಪರಿಸ್ಥಿತಿಗೆ ಯಾವುದೇ ಪರಿಹಾರ ಇಲ್ವಾ? ಹಾಗಿದ್ರೆ ಅವಳ ಮನಸ್ಸಿಗೆ ಸಾಂತ್ವನ ಹೇಳುವಂತ ಮನಸ್ಸು ಅವಳಿಗೆ ಜೊತೆ ಆಗತ್ತಾ? ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.